ಬಾಲಕಿ ಜೊತೆಯಲ್ಲಿ ಅನುಚಿತವಾಗಿ ವರ್ತಿಸಿರುವಂತ ಆರೋಪ ಕೇಳಿಬಂದಿತ್ತು. ಪ್ರಕರಣ ದಾಖಲಾಗಿತ್ತು, ಎಫ್ಐಆರ್ ಆಗಿತ್ತು. ಮಲ್ಲಿಕಾರ್ಜುನ್ ಮುತ್ಯಾ ವಿರುದ್ಧವಾಗಿ ಪೋಕ್ಸೋ ಕೇಸ್ ಕೂಡ ದಾಖಲಾಗಿತ್ತು. ಎಲ್ಲ ಬೆಳವಣಿಗೆ ಬೆನ್ನಲ್ಲೇ ತೆಲಂಗಾಣಕ್ಕೆ ಮಲ್ಲಿಕಾರ್ಜುನ್ ಮುತ್ಯಾ ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ತಡರಾತ್ರಿಯೇ ಮಠದಿಂದ ಹೈದರಾಬಾದ್ಗೆ ಎಸ್ಕೇಪ್ ಆಗಿರುವಂತ ಮಾಹಿತಿ ಇದೆ. ಇನ್ನೊಂದು ಕಡೆ ಮಲ್ಲಿಕಾರ್ಜುನ್ ಮುತ್ಯಾ ಬಂಧನಕ್ಕೆ ಎಸ್ಪಿ ಮುಂದಾಗಿದ್ದಾರೆ. ಹೈದರಾಬಾದ್ ಸೇರಿದಂತೆ ಹಲವೆಡೆ ಮುತ್ಯಾಗೋಸ್ಕರ ಶೋಧವನ್ನ ನಡೆಸಲಾಗ್ತಾ ಇದೆ. ಫಸ್ಟಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಜಾರಿ ಮಾಡಲಾಗುತ್ತೆ. ಕಾನೂನು ರೀತಿಯಲ್ಲಿ ಪ್ರಕ್ರಿಯೆ ಏನಿದೆ ಅದನ್ನ ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಪೊಲೀಸರು ಇಲ್ಲಿ ಸ್ವಯಂ ಪ್ರೇರಿತ ದೂರನ್ನು ದಾಖಲು ಮಾಡಿಕೊಂಡಿದ್ರು. ಇನ್ನೊಂದು ಕಡೆ ಮಕ್ಕಳ ಆಯೋಗ ಕೂಡ ಎಂಟ್ರಿ ಆಗಿತ್ತು. ಮತ್ತೆ ಆ ಅಪ್ರಾಪ್ತ ಬಾಲಕಿಯ ಪೋಷಕರೇ ತಂದೆನೇ ಆ ವಿಡಿಯೋ ಮಾಡಿದ್ರು ಅಂತಾನೂ ಕೂಡ ಮಾಹಿತಿ ಇದೆ. ಅವರೇ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ಹರಿಬಿಟ್ಟಿದ್ರು. ಅದು ವೈರಲ್ ಆಗ್ತಾ ಇದ್ದಂಗೆ ಪ್ರಕರಣ ದಾಖಲಾಯಿತು. ಅದ್ರ ಬೆನ್ನಲ್ಲೇ ಮಲ್ಲಿಕಾರ್ಜುನ್ ಮುತ್ಯಾ ಅಪ್ಸ್ಕ್ಯಾಂಡ್ ಆಗಿದ್ದಾರೆ. ಆಂಧ್ರ ತೆಲಂಗಾಣದ ಕಡೆಗೆ ಹೋಗಿದ್ದಾರೆ. ನಿನ್ನೆ ರಾತ್ರಿಯೇ ಮಠದಿಂದ ಅಪ್ಸ್ಕ್ಯಾಂಡ್ ಆಗಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಇನ್ನೊಂದು ಕಡೆ ಪೊಲೀಸರು ನೋಟಿಸ್ ಕೊಟ್ಟು ವಿಚಾರಣೆ ಕರೆಸೋದು, ಆಮೇಲೆ ಈತನನ್ನ ಬಂಧಿಸೋದಕ್ಕೂ ಕೂಡ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ. ಎಸ್ಪಿ ಸೂಚನೆ ಕೊಟ್ಟಿದ್ದಾರೆ ಅಂತಲೂ ಮಾಹಿತಿ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಟ್ರೆಂಡಿಂಗ್ನಲ್ಲಿದ್ದಂಥ ವ್ಯಕ್ತಿ, ಸ್ವಯಂ ಘೋಷಿತ ದೇವ ಮಾನವ ಈತ ಮಲ್ಲಿಕಾರ್ಜುನ್ ಮುತ್ಯಾ. ಹೋದಲ್ಲಿ ಬಂದಲ್ಲಿ ಜನ ಸಾಗರ ಸೇರ್ಕೊಳ್ತಾ ಇತ್ತು. ಹಿರಿಯರು ಕಿರಿಯರು ಅನ್ನದೇ ಎಲ್ಲರೂ ಈತನ ಕಾಲಿಗೆ ಬಿದ್ದು ಭಕ್ತಿ ಭಾವವನ್ನ ಮೆರಿತಾ ಇದ್ರು, ಪಾದ ಪೂಜೆಯನ್ನ ಮಾಡ್ತಾ ಇದ್ರು. ಇನ್ನು ಮಲ್ಲಿಕಾರ್ಜುನ್ ಮುತ್ಯಾ ವಿರುದ್ಧದ ಪೋಕ್ಸೋ ಪ್ರಕರಣ ಸಂಬಂಧ ಪೊಲೀಸರಿಂದ ಮಾಹಿತಿ ಪಡೆದು ಮುಂದಿನ ಕ್ರಮ ಏನಿದೆ ಅದನ್ನ ನಾವು ಕೈಗೊಳ್ತೀವಿ ಸರ್ಕಾರದ ಕಡೆಯಿಂದ ಅಂತ ಹೇಳಿ ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈ ಕೇಸಲ್ಲಿ ಪೊಲೀಸರು ಮುಂದಿನ ಕ್ರಮ ಏನು ಕೈಗೊಳ್ತಾರೆ ಅದನ್ನ ನಾನು ಮಾಹಿತಿ ಪಡ್ಕೊಳ್ತೀನಿ, ಅದಾದ್ಮೇಲೆ ಮೀಡಿಯಾದಲ್ಲಿ ನಾನು ರಿಯಾಕ್ಷನ್ ಕೊಡ್ತೀನಿ ಅಂತ ಹೇಳಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಮುತ್ಯಾ ಕೇಸಲ್ಲಿ ಸರ್ ಪೋಕ್ಸೋ ಕೇಸ್ ದಾಖಲಾಗಿದೆ. ಸೊ ಎಸ್ಕೇಪ್ ಆಗಿದ್ದಾರೆ ಅಂತ ಮಾಹಿತಿ ಇದೆ ಸರ್. ಸೊ ಅದ್ರ ಬಗ್ಗೆ ಗೃಹ ಇಲಾಖೆ ಯಾವ ರೀತಿ ವೈರಲ್ ಆಗ್ತಿದೆ ಮಾಹಿತಿ ತಗೊಳ್ತೀನಿ. ಮಾಹಿತಿ ತಗೊಂಡು ಉತ್ತರ ಕೊಡ್ತೀನಿ. ಮುತ್ಯಾ ಕೇಸಲ್ಲಿ ಸರ್ ಪೋಕ್ಸೋ ಕೇಸ್ ದಾಖಲಾಗಿದೆ. ಸೊ ಎಸ್ಕೇಪ್ ಆಗಿದ್ದಾರೆ ಅಂತ ಮಾಹಿತಿ ಇದೆ ಸರ್. ಸೊ ಅದ್ರ ಬಗ್ಗೆ ಗೃಹ ಇಲಾಖೆ ಯಾವ ರೀತಿ ವೈರಲ್ ಆಗ್ತಿದೆ ಮಾಹಿತಿ ತಗೊಳ್ತೀನಿ. ಮಾಹಿತಿ ತಗೊಂಡು ಉತ್ತರ ಕೊಡ್ತೀನಿ. ಮುತ್ಯಾ ಕೇಸಲ್ಲಿ ಸರ್ ಪೋಕ್ಸೋ ಕೇಸ್ ದಾಖಲಾಗಿದೆ. ಸೊ ಎಸ್ಕೇಪ್ ಆಗಿದ್ದಾರೆ ಅಂತ ಮಾಹಿತಿ ಇದೆ ಸರ್. ಸೊ ಅದ್ರ ಬಗ್ಗೆ ಗೃಹ ಇಲಾಖೆ ಯಾವ ರೀತಿ ವೈರಲ್ ಆಗ್ತಿದೆ ಮಾಹಿತಿ ತಗೊಳ್ತೀನಿ. ಮಾಹಿತಿ ತಗೊಂಡು ಉತ್ತರ ಕೊಡ್ತೀನಿ. ಮುತ್ಯಾ ಕೇಸಲ್ಲಿ ಸರ್ ಪೋಕ್ಸೋ ಕೇಸ್ ದಾಖಲಾಗಿದೆ. ಸೊ ಎಸ್ಕೇಪ್ ಆಗಿದ್ದಾರೆ ಅಂತ ಮಾಹಿತಿ ಇದೆ ಸರ್. ಸೊ ಅದ್ರ ಬಗ್ಗೆ ಗೃಹ ಇಲಾಖೆ ಯಾವ ರೀತಿ ವೈರಲ್ ಆಗ್ತಿದೆ ಮಾಹಿತಿ ತಗೊಳ್ತೀನಿ. ಮಾಹಿತಿ ತಗೊಂಡು ಉತ್ತರ ಕೊಡ್ತೀನಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಯಾದಗಿರಿ ರಿಪೋರ್ಟರ್ ಗಣೇಶ್ ಪಾಟೀಲ್. ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟು ದಿನ ಭಕ್ತಿ ಭಾವ ಈ ಮುಖೇನ ಪ್ರಭಾವ ಬೀರಿ ಒಂದಿಷ್ಟು ಫಾಲೋವರ್ಸ್ ಅನ್ನ ಮಾಡ್ಕೊಂಡಿದ್ದಂತ ಮಲ್ಲಿಕಾರ್ಜುನ್ ಮುತ್ಯಾ ಈಗ ಅನುಚಿತ ವರ್ತನೆ ಹಿನ್ನೆಲೆಯಲ್ಲಿ ಪೋಕ್ಸೋ ಕೇಸ್ ದಾಖಲಾಗುವಂಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಈಗ ಆತ ಎಲ್ಲಿದ್ದಾನೆ ಅಂತ ಏನಾದರೂ ಮಾಹಿತಿ ಇದೆಯಾ? ಪೊಲೀಸರೀಗ ಫಸ್ಟ್ ವಿಚಾರಣೆ ಕರೆಸುವಕ್ಕೆ ನೋಟಿಸ್ ಕೊಡೋದಕ್ಕೆ ತಯಾರಿ ಆಗಿದೆಯಾ ಅಥವಾ ಬಂಧನಕ್ಕೆ ಮುಂದಾಗಿದ್ದಾರೆ? ಅದು ಶರ್ಮಿತಾ ಶೆಟ್ಟಿ ಏನು ಕಳೆದ 2-3 ದಿನಗಳಿಂದ ಏನು ಒಂದು ಬಾಲಕಿ ಜೊತೆ ಅನುಚಿತ ವರ್ತನೆ ಮಾಡಿದ್ದಾರೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಹರಿದಾಡಿತು. ಆ ಹಿನ್ನೆಲೆಯಲ್ಲಿ ಏನು ಮಕ್ಕಳ ಆಯೋಗದ ಒಂದು ಅಧ್ಯಕ್ಷರು ಅದನ್ನ ಒಂದು ಸ್ವಯಂ ಪ್ರೇರಿತವಾಗಿ ಸುಮೋಟೋ ಪ್ರಕರಣವನ್ನ ದಾಖಲು ಮಾಡ್ತಾರೆ. ತದನಂತರದಲ್ಲಿ ವರದಿ ನೀಡಿ ಅಂತ ಕೇಳಿದಾಗ ಏನು ಶಹಾಪುರ ತಾಲೂಕಿನ ಗೋಗಿ ಪೊಲೀಸ್ ಠಾಣೆಯಲ್ಲಿ ಪೋಸ್ಕೋ ಕೇಸ್ ಪ್ರಕರಣ ಆಗುತ್ತೆ. ಮಕ್ಕಳ ಸಂರಕ್ಷಣಾ ಅಧಿಕಾರಿಗಳಿಂದ ಒಂದು ಪೋಸ್ಕೋ ಕೇಸ್ ಸಂರಕ್ಷಣೆ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಏನು ಮಾಲ್ರೋಜಾದ ಮಲ್ಲಿಕಾರ್ಜುನ್ ಮುತ್ಯಾ ಪೋಸ್ಕೋ ಪ್ರಕರಣ ಆಗ್ತಿದ್ದಂತೆ ನಿನ್ನೆ ರಾತ್ರಿ ಇಲ್ಲಿಂದ ಕಾಲ್ ಕಿತ್ತಿದ್ದಾರೆ. ಹೈದರಾಬಾದ್ಗೆ ಹೋಗಿದ್ದಾರೆ ಅಂತಕ್ಕಂತಹ ಮಾಹಿತಿ ಇದೆ. ಆ ಕುಟುಂಬಸ್ಥರು ಏನು ಆ ಬಾಲಕಿ ಇದ್ದಾಳೆ, ಆ ಬಾಲಕಿಯ ಹುಟ್ಟುಹಬ್ಬ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಕುಟುಂಬಸ್ಥರು ಬೇರೆ ರಾಜ್ಯದಿಂದ ನಮ್ಮ ಶ್ರೀಮಠಕ್ಕೆ ಬಂದಿದ್ರು. ಅವರು ಒಂದು ಹುಟ್ಟುಹಬ್ಬವನ್ನ ಆಚರಣೆ ಮಾಡಿಕೊಂಡು ಆ ಬಾಲಕಿ ಜೊತೆ ಇರ್ತಕ್ಕಂತಹ ಚಿತ್ರವು ವಿಡಿಯೋವನ್ನು ಸಹ ಅವರ ತಂದೆ ಪೋಷಕರೇ ಮಾಡಿ ಅವರೇ ಅವರ ಇನ್ಸ್ಟಾಗ್ರಾಮ್ ಅಲ್ಲಿ ಅವರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ನನ್ನ ಯಾವುದೇ ಒಂದು ಉದ್ದೇಶ ಇಲ್ಲ ಅಂತಕ್ಕಂತಹ ಮಾತು ಮಾಲ್ರೋಜಾ ಮುತ್ಯಾ ಹೇಳ್ತಕ್ಕಂಥದ್ದು. ಒಟ್ಟಾರೆಯಾಗಿ ಪೊಲೀಸರು ಈ ಮಾಲ್ರೋಜಾ ಇಲ್ಲಿಂದ ಹೋಗಿದ್ದಾರೆ, ಅವರನ್ನ ಹುಡುಕಾಟಕ್ಕಾಗಿ ತಂಡವನ್ನ ರಚನೆ ಮಾಡ್ತಾ ಇದೆ. ಒಂದು ತಂಡವನ್ನ ಇವತ್ತು ಬಂದು ಅವರೇ ಹಾಜರಾದ್ರೆ ಸರಿ, ಇಲ್ಲ ಅಂತಂದ್ರೆ ತಂಡವನ್ನ ರಚನೆ ಮಾಡಿ ಬಂಧಿಸ್ತಕ್ಕಂತ ಸಾಧ್ಯತೆ ಕೂಡ ಸಾಕಷ್ಟು ಇದಾವೆ. ಶರ್ಮಿತಾ ಶೆಟ್ಟಿ, ಫೈನ್. ಅಂದ್ರೆ ಈಗ ಭಕ್ತರು ಏನ್ ಹೇಳ್ತಿದ್ದಾರೆ ಅಂದ್ರೆ ಆತ ಸಾಕಷ್ಟು ಭಕ್ತರನ್ನ ಹೊಂದಿದ್ದ, ಹಿರಿಯರು ಕಿರಿಯರು ಅಂದ್ರೆ ಎಲ್ಲರೂ ಆತನ ಕಾಲಿಗೆ ಬೀಳ್ತಾ ಇದ್ದದನ್ನ ವಿಡಿಯೋಸ್ ಅನ್ನ ನಾವು ಗಮನಿಸಿದೀವಿ. ಹಂಗಾಗಿ ಈ ಪ್ರಕರಣ ಎಲ್ಲ ಬೆಳಕಿಗೆ ಬಂದ ಮೇಲೆ ಅಂದ್ರೆ ಈಗ ಅನುಚಿತವಾಗಿ ವರ್ತನೆ ಮಾಡೋದು ಬೇರೆ, ಮಗು ಬಂದಂತ ಸಂದರ್ಭದಲ್ಲಿ ಮುದ್ದಾಡೋದು ಬೇರೆ ಆಗುತ್ತೆ. ಬಟ್ ಈ ವಿಡಿಯೋ ಬಗ್ಗೆನೂ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಿರೋದ್ರಿಂದ ಭಕ್ತರು ಏನ್ ಹೇಳ್ತಾ ಇದ್ದಾರೆ?
ಎಸ್, ಶರ್ಮಿತಾ ಶೆಟ್ಟಿ, ಮಲ್ಲಿಕಾರ್ಜುನ್ ಮುತ್ಯ ಸಾಕಷ್ಟು ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ ಮತ್ತು ಸಾಕಷ್ಟು ರಾಜಕಾರಣಿಗಳು ಕೂಡ ಈ ಮಠದ ಭಕ್ತರಾಗಿದ್ದಾರೆ. ಒಟ್ಟಾರೆಯಾಗಿ ಹೇಳ್ಬೇಕಂತಂದ್ರೆ ಶ್ರೀಮಠದ ಭಕ್ತರು ಹೇಳ್ತಕ್ಕಂಥದ್ದು ಮಾಲ್ರೋಜ ನಮ್ಮ ಮಲ್ಲಿಕಾರ್ಜುನ ಮುತ್ಯ ಅವರು ಆ ಒಂದು ಉದ್ದೇಶ ಇಟ್ಕೊಂಡು ಇದು ಮಾಡಿಲ್ಲ. ಅವರು ಮಕ್ಕಳನ್ನ ಮುದ್ದು ಮಾಡಿದ್ದಾರೆ, ಮಕ್ಕಳು ತಮ್ಮ ಮಕ್ಕಳಂತ ತಿಳ್ಕೊಂಡು ಮುದ್ದು ಮಾಡಿದ್ದಾರೆ. ಆದ್ರೆ ಮಾಲ್ರೋಜ ಮುತ್ಯ ಮೇಲೆ ಇದು ಸುಳ್ಳು ಆರೋಪ, ಇದು ಸುಮ್ನೆ ಆಗದೆ ಇರೋರು ಯಾರೋ ಮಾಡಿದ್ದಾರೆ ಅಂತಕ್ಕಂತಹ ಮಾತುಗಳು ಭಕ್ತರ ಮಾತಾಗಿದೆ. ಶರ್ಮಿತಾ ಶೆಟ್ಟಿ, ಫೈನ್. ಈಗ ಕೇಸ್ ದಾಖಲಾಗಿದೆ, ಪೊಲೀಸರು ಮುಂದಿನ ಕ್ರಮದ ಬಗ್ಗೆನೂ ಕೂಡ ಜನರು ನೋಡ್ತಾ ಇದ್ದಾರೆ. ಹಾಗಾಗಿ ಒಂದು ವೇಳೆ ಬಂಧನ ಆದ್ರೆ ಮುಂದೆ ಭಕ್ತರು ಆಕ್ರೋಶ ವ್ಯಕ್ತಪಡಿಸುವಂತ ಚಾನ್ಸಸ್ ಕೂಡ ಇರೋದ್ರಿಂದ ಪೊಲೀಸರು ಯಾವ ತರ ಒಂದು ಪ್ಲಾನ್ ಅನ್ನ ಮಾಡ್ಕೊಳ್ತಿದ್ದಾರೆ ಸೆಕ್ಯೂರಿಟಿ ವೈಸ್? ಎಸ್, ಶರ್ಮಿತಾ ಶೆಟ್ಟಿ, ಇದು ಯಾಕಂತಂದ್ರೆ ಇದು ತೀವ್ರ ಸ್ವಲ್ಪ ಗಂಭೀರವಾದ ಪ್ರಕರಣ ಆಗಿ ಪರಿವರ್ತನೆ ಆಗಿದೆ. ಯಾಕಂತಂದ್ರೆ ಒಂದು ಪ್ರತಿಷ್ಠಿತ ಮಠದ ಸ್ವಾಮೀಜಿ ಆಗಿರೋದ್ರಿಂದ ಭಕ್ತರು ಸಾಕಷ್ಟು ಒಂದು ಭಕ್ತಿಯನ್ನ ಮಠದ ಮೇಲೆ ಇಟ್ಟಿದ್ದಾರೆ, ಆ ಮುತ್ತಿನ ಮೇಲೆ ಸಾಕಷ್ಟು ನಂಬಿಕೆಯನ್ನು ಇಟ್ಟಿದ್ದಾರೆ. ಆದ್ರೆ ಈ ಯಾವ ರೀತಿ ಪೊಲೀಸರ ನಡೆ ಯಾವ ರೀತಿ ಆಗುತ್ತೆ ಏನೋ, ಏನು ಸ್ವತಃ ಅವರಾಗೆ ಬಂದ್ರೆ ಏನೋ ಆಗೋದಿಲ್ಲ. ಒಂದ್ ವೇಳೆ ಬಂಧಿಸಿದ್ರೆ ಸಾಕಷ್ಟು ಭಕ್ತರು ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ, ಭಕ್ತರಿಗೆ ಒಂದು ನೋವಾಗುತ್ತೆ ಅಂತ ಹೇಳಿ ಮಲ್ಲಿಕಾರ್ಜುನ ಮುತ್ಯರು ಹೇಳಿದ್ದಾರೆ. ಅದು ಯಾವುದೇ ಇಲ್ಲ, ನಾನು ಕಾನೂನು ಹೋರಾಟದಲ್ಲಿ ಜಯವಾಗಿ ಬರ್ತೇನೆ, ನನ್ನದು ಏನೂ ತಪ್ಪಿಲ್ಲ, ನಾನು ನಿರ್ದೋಷಿಯಾಗಿದ್ದೇನೆ ಅಂತ ಮಲ್ಲಿಕಾರ್ಜುನ ಮುತ್ಯ ಅವರು ಹೇಳ್ತಾರೆ. ಶರ್ಮಿತಾ ಶೆಟ್ಟಿ, ಫಾಲೋ ಅಪ್ ಮಾಡೋಣ ಸುದ್ದಿನ. ಥ್ಯಾಂಕ್ ಯು ಗಣೇಶ್ ಪಾಟೀಲ್ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.